Memento. Yes, congratulations. Memento. ನಮಸ್ಕಾರ. ನಮ್ಮ ಸಂಸ್ಥೆಯನ್ನ ಪ್ರೀತಿಯಿಂದ ಬೆಳೆಸಿ ನಮಗೆ ಮಾರ್ಗದರ್ಶನ ನೀಡಿದಂತ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಸಂಸ್ಥೆಯನ್ನ ಪ್ರೀತಿಪೂರ್ವಕವಾಗಿ ಸ್ಪಂದಿಸಿ ನಮ್ಮನ್ನ ಬೆಳೆಸ್ತಾ ಇರುವಂತ ಎಲ್ಲ ವೀಕ್ಷಕರೇ ಹಾಗೂ ಪಾಲಕರೇ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಇವತ್ತು ನನಗೆ ತುಂಬಾ ಸಂತೋಷವಾದ ದಿನ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ನಮ್ದು ಹೊಸ ಕಾಲೇಜ್ ಪ್ರಥಮ ವರ್ಷದ ಪ್ರಥಮ ರಿಸಲ್ಟ್ ಸುಮಾರು 6300ಕ್ಕೂ ಮಿಕ್ಕಿ ಪದವಿ ಪೂರ್ವ ಕಾಲೇಜುಗಳು ರಾಜ್ಯದಲ್ಲಿದೆ. ಕೆಲವು ಸಂಸ್ಥೆಗಳು 100ರಲ್ಲಿ 100 ಫಲಿತಾಂಶ ಬಂದಿರಬಹುದು. ಆ ನಿಟ್ಟಿನಲ್ಲಿ ನಮ್ಮ ಸುಜ್ಞಾನ್ PU ಕಾಲೇಜ್ 100% ರಿಸಲ್ಟ್ ಫಸ್ಟ್ ಬ್ಯಾಚ್ ಅಲ್ಲಿ ತಂದಿರುವಂತದ್ದು ತುಂಬಾ ಸಂತೋಷ ಆಗ್ತಾ ಇದೆ. ಆ ವಿಷಯಕ್ಕೆ ನಾನು ಮೊದಲನೇದಾಗಿ ನಮ್ಮ ಎಲ್ಲ ಪ್ರಿನ್ಸಿಪಾಲ್ರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಪಾಲಕರನ್ನ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹೆಚ್ಚು ವಿಶೇಷ ಅಂದ್ರೆ ನಮ್ಮ ವಿದ್ಯಾರ್ಥಿ 84% 10th ಅಲ್ಲಿ 84% ತೆಗೆದಂತ ಸ್ಪಂದನ ಆರ್ ಶೆಟ್ಟಿ ಇವತ್ತು 600ರಲ್ಲಿ 592 ಮಾರ್ಕ್ ತೆಗೆದು 98.7% ತೆಗೆದು ರಾಜ್ಯದಲ್ಲಿ 10 ರ್ಯಾಂಕ್ ಒಳಗೆ 9ನೇ ಪ್ಲೇಸ್ ಅಲ್ಲಿ ಇರುವಂತ ವಿದ್ಯಾರ್ಥಿಯಾಗಿ ನಮ್ಮ ಸಂಸ್ಥೆಯಿಂದ ಮೂಡಿ ಬಂದಿರುವುದಕ್ಕೆ ತುಂಬಾ ಸಂತೋಷ ಆಗ್ತದೆ. ಮತ್ತೆ ಆ ವಿದ್ಯಾರ್ಥಿ ನಾನು ಯಾವಾಗಲೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸುಮಾರು ಕಳೆದ ವರ್ಷ 11 ವಿದ್ಯಾರ್ಥಿಗಳಿದ್ದ ನಮ್ಮ ಸಂಸ್ಥೆ ಇವತ್ತು 125 ವಿದ್ಯಾರ್ಥಿಗಳು ಮೊನ್ನೆ ಎಕ್ಸಾಮ್ ಬರೆದಿದ್ರು. ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆ ಆಗಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. SSLC 95ಕ್ಕಿಂತ ಕಡಿಮೆ ಅಂಕ 95ಕ್ಕಿಂತ ಜಾಸ್ತಿ ಅಂಕ ಗಳಿಸಿದ ಕೇವಲ 9 ವಿದ್ಯಾರ್ಥಿಗಳನ್ನು ಒಳಗೊಂಡು ಒಟ್ಟು 125 ವಿದ್ಯಾರ್ಥಿಗಳು ಸುಜ್ಞಾನ್ PU ಕಾಲೇಜಿನ ಪ್ರಥಮ ಬ್ಯಾಚ್ ನಲ್ಲಿ 22 ವಿದ್ಯಾರ್ಥಿಗಳು 95ಕ್ಕಿಂತ ಹೆಚ್ಚು ಅಂಕ ಗಳಿಸಿ ಹೆಮ್ಮೆ ತಂದಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 22 ವಿದ್ಯಾರ್ಥಿಗಳು 95ಕ್ಕಿಂತ ಹೆಚ್ಚು, 57 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಹಾಗೂ 89 ವಿದ್ಯಾರ್ಥಿಗಳು 85%ಕ್ಕಿಂತ ಹೆಚ್ಚು ಅಂಕ ಪಡೆದು ಸಂಸ್ಥೆಗೆ ಹೆಸರು ತಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. 95ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಸ್ಪಂದನ ಆರ್ ಶೆಟ್ಟಿ 592, ಸಮೇತ್ 587, ಸಿಂಚನ 586, ಪ್ರತೀಕ್ಷಾ 586, ಎನ್ ರಕ್ಷಾ 584, ಅನಘ ವಿ ಶೆಟ್ಟಿ 583, ಶಿಶಾಂತ್ 582, ಶಿವರಾಜ್ 581, ಕೌಶಿಕ್ 580, ಪವನ್ 579, ಪ್ರಿಯಾಂಕಾ ಶೆಟ್ಟಿ 577, ಸೃಷ್ಟಿ ಶಿವಾಜಿ 577, ಜಯರಾಜ್ 575, ಸುಷ್ಮಿತಾ 575, ಭೂಮಿಕಾ 575, ಪಂಚಮಿ 574, ಸೃಜನ್ 573, ದೇಶಿಕ್ 572, ಸುಜನ್ 572, ನವ್ಯ 571, ತನುಷಾ 571, ಪೃಥ್ವಿಕ್ 570, ಹೀಗೆ 57 ವಿದ್ಯಾರ್ಥಿಗಳು. ಇದು 95%ಗಿಂತ ಮೇಲೆ ತೆಗೆದ ವಿದ್ಯಾರ್ಥಿಗಳು. ಹಾಗೆ 57 ವಿದ್ಯಾರ್ಥಿಗಳು 90ಕ್ಕಿಂತ ಅಧಿಕ, 89 ವಿದ್ಯಾರ್ಥಿಗಳು 85%ಕ್ಕಿಂತ ಅಧಿಕ ಅಂಕ ಪಡೆದಿರುತ್ತಾರೆ. ಹಾಗೆ 100ರಲ್ಲಿ ವಿದ್ಯಾರ್ಥಿಗಳು ಔಟ್ಸ್ ತೆಗೆದ ಸಬ್ಜೆಕ್ಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 15 ವಿದ್ಯಾರ್ಥಿಗಳು ಔಟ್ ಆಫ್ ತೆಗೆದಿದ್ದಾರೆ. ಗಣಿತದಲ್ಲಿ 9 ವಿದ್ಯಾರ್ಥಿಗಳು, ಸಂಸ್ಕೃತದಲ್ಲಿ 4 ವಿದ್ಯಾರ್ಥಿಗಳು ಹಾಗೂ ಭೌತಶಾಸ್ತ್ರದಲ್ಲಿ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ತೆಗೆದು ತೆಗೆದಿರುವಂತದ್ದು ಶ್ಲಾಘನೀಯ. ಓಕೆ, ಇನ್ನು ಹೆಚ್ಚಿನ ವಿಷಯ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಸಂಸ್ಥೆ ಫಸ್ಟ್ PUCಯಲ್ಲಿ 11 ವಿದ್ಯಾರ್ಥಿಗಳಿದ್ರು. ಎಲ್ಲ 116 ವಿದ್ಯಾರ್ಥಿಗಳು ಸೆಕೆಂಡ್ PUCಗೆ ಹೊಸ ಲ್ಯಾಟರಲ್ ಎಂಟ್ರಿ ಆದಂತ ವಿದ್ಯಾರ್ಥಿಗಳು
ತುಂಬಾ SLC ತುಂಬಾ ಕಡಿಮೆ ಅಂಕ ತೆಗೆದು ನಮ್ಮ ಸಂಸ್ಥೆಗೆ ಸೇರಿದ್ದಾರೆ. ಆಮೇಲೆ ಸೆಕೆಂಡ್ PUC ತುಂಬಾ ಇಂಪ್ರೂವ್ಮೆಂಟ್ ಕೊಟ್ಟಿರುವಂತದ್ದು. ಎಲ್ಲ ವಿದ್ಯಾರ್ಥಿಗಳ ಮಾರ್ಕ್ ಅನ್ನು ನಾವು ನೋಡಿದ್ರೆ ತುಂಬಾ ಸಂತೋಷ ಆಗ್ತದೆ. ನನ್ನ ಕೈಯಲ್ಲಿ SLC ಪರ್ಸೆಂಟೇಜ್ ಇದೆ, PUC ಪರ್ಸೆಂಟೇಜ್ ಇದೆ. ಇದು ತುಂಬಾ ಎಲ್ಲ ವಿದ್ಯಾರ್ಥಿಗಳು SLC ಗಿಂತ PUC ತುಂಬಾ ಜಾಸ್ತಿ ಅಂಕ ಮಾಡಿರುವಂತದ್ದು ತುಂಬಾ ಸಂತೋಷ ಕೊಡ್ತಾ ಇದೆ. ನಮ್ಮ ಶಿಕ್ಷಣ ವ್ಯವಸ್ಥೆ, ನಮ್ಮ ಸಂಸ್ಥೆಯ ಶಿಕ್ಷಕರ ಹೋರಾಟ ಇದರಲ್ಲಿ ಕಾಣಿಸ್ತದೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಕೆಲವೊಂದು ಎಕ್ಸಾಂಪಲ್ ಹೇಳುವುದಾದ್ರೆ, SLC 77% ತೆಗೆದ ಜಯರಾಜ್ PUC 95.83 ಅಂಕ ಗಳಿಸಿದ್ದಾರೆ. SLC 79.4 ಅಂಕ ಗಳಿಸಿದ ದೇಶಿಕ್ PUC 95.33. ಹಾಗೆ ಹತ್ತಾರು ವಿದ್ಯಾರ್ಥಿಗಳು ಈ ತರ ಡ್ರಾಸ್ಟಿಕ್ ಚೇಂಜ್ ಆದದನ್ನು ನೋಡಬಹುದು. ಇನ್ನೊಂದು ವಿದ್ಯಾರ್ಥಿಗಳಲ್ಲಿ ಹೆಸರಿಸಲೇಬೇಕು. 49.28 ಅಂಕ ಗಳಿಸಿದ ಸೋಮನ್ ಗೌಡ 10th ಈಗ 88.50 ಅಂಕ ಗಳಿಸಿ ಒಂದು ಉತ್ತಮ ಸಾಧನೆ ಮಾಡಿದ್ದಾನೆ. 51.52 ಅಂಕ ಗಳಿಸಿದ ರಾಘವೇಂದ್ರ SLC PUC 89.77 ಅಂಕ ಗಳಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ ಅಂತ ಹೇಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ನಾವು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರ ಕಾಲೇಜ್ ಡೇ ಆಗ್ಲಿ ಅಥವಾ ಶಿಕ್ಷಕರ ದಿನಾಚರಣೆ ಆಗ್ಲಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಬೇಕು, ಶಿಕ್ಷಕರನ್ನು ಮೋಟಿವೇಶನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಯಾವತ್ತೂ ಸಮಾಜಮುಖಿಯಾದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಫೀಸ್ ಕನ್ಸೆಷನ್ ಕೊಡ್ತಾ ಇದ್ದೇವೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಪ್ರೈಸ್ ಅನ್ನು ಅನೌನ್ಸ್ ಮಾಡಿದ್ದೇವೆ. ಕಾಲೇಜ್ ಡೇ ಪ್ರೈಸ್ ಅನೌನ್ಸ್ ಮಾಡಿದ್ದೇವೆ. ಇವತ್ತು ನಮ್ಮ ರಾಜ್ಯ ಮಟ್ಟದ ವಿದ್ಯಾರ್ಥಿ 1 to 10 ರ್ಯಾಂಕ್ ಬಂದ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದಿದ್ರೆ ನಾವು ಆಕ್ಚುಲಿ 2 ಲಕ್ಷ ಕೊಡೋದು ಅಂತ ಹೇಳಿದ್ದೇವೆ. ನಮ್ಮ ವಿದ್ಯಾರ್ಥಿ ಯಾರು ಫಸ್ಟ್ ರ್ಯಾಂಕ್ ಬರಲಿಲ್ಲ. ಬಟ್ ಎನಿವೆ ಸೆಕೆಂಡ್ ರ್ಯಾಂಕ್ ಇಂದ ಥರ್ಡ್ ರ್ಯಾಂಕ್ ಒಳಗೆ 10th ರ್ಯಾಂಕ್ ಒಳಗೆ ಯಾರು ಬಂದಿದ್ರು ಅವರಿಗೆ 50,000 ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತ ಅನೌನ್ಸ್ ಮಾಡಿದ್ದೆವು. ಆ ನಿಟ್ಟಿನಲ್ಲಿ ಇವತ್ತು ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿ 9ನೇ ರ್ಯಾಂಕ್ ಕಾಮರ್ಸ್ ಅಲ್ಲಿ ಬಂದಿದ್ದಾಳೆ. ಅವಳಿಗೆ ನಾವು ಒಂದು ಒಳ್ಳೆ ಆಕರ್ಷಕವಾದ ಬಹುಮಾನವನ್ನು 50,000 ಕ್ಯಾಶ್ ಪ್ರೈಸ್ ಕೊಡುವಂತ ಮೊತ್ತವನ್ನು ಸಹ ಕೊಡ್ಲಿಕ್ಕಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಈ ನಮ್ಮ ಸಂಸ್ಥೆಯ ಎಲ್ಲ ಶೈಕ್ಷಣಿಕ ಸಾಧನೆಗೆ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಪಾಲಕರಿಗೂ ಮತ್ತು ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ನಮ್ಮನ್ನ ಜೊತೆಯಾಗಿ ಬೆಳೆಸ್ತಾ ಇರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನಾನು ಪ್ರೀತಿಪೂರ್ವಕವಾದ ನಮಸ್ಕಾರ ಹೇಳ್ತಾರ ನಮ್ಮ ಈ ರಿಸಲ್ಟ್ ತುಂಬಾ ಸಂತೋಷ ಕೊಟ್ಟಿದೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿಗೂ ಹಾಗೂ ವೀಕ್ಷಕರಿಗೂ ಪ್ರೀತಿಯ ನಮಸ್ಕಾರ. ಎಲ್ರಿಗೂ ಗೊತ್ತಿರುವ ಹಾಗೆ ನಿನ್ನೆ ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ಹಾಗೆ ನಮ್ಮ ಸುಜ್ಞಾನ್ PU ಕಾಲೇಜಿಗೆ ಇದೊಂದು ವಿಶೇಷ ದಿನ. ಯಾಕಂತ ಹೇಳಿದ್ರೆ ಸುಜ್ಞಾನ್ PU ಕಾಲೇಜಿನ ಫಸ್ಟ್ ಬ್ಯಾಚ್ ಅನ್ನುವಂಥದ್ದು ಯಾವಾಗ್ಲೂ ನೆನಪಿನಲ್ಲಿ ಇರುವಂತಹದ್ದು. ಈ ಫಸ್ಟ್ ಬ್ಯಾಚ್ ರಿಸಲ್ಟ್ ಅಲ್ಲೇ ನಮ್ಮ ಸುಜ್ಞಾನ್ PU ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಸ್ಟೇಟ್ ರ್ಯಾಂಕ್ ಹಾಗೆ % ರಿಸಲ್ಟ್. ಸೊ ಈ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನ ಒಂದು ಕಿರೀಟಕ್ಕೆ 2 ಗರಿ ಅಂತ ಹೇಳ್ಬೋದು. ಈಗಾಗಲೇ ನಮ್ಮ ಚೇರ್ಮನ್ ಹೇಳಿದ ಹಾಗೆ ಒಂದು 11 ವಿದ್ಯಾರ್ಥಿಗಳಿಂದ ಶುರುವಾದಂತಹ ಸಂಸ್ಥೆ. ಅದರಿಂದ ಸೆಕೆಂಡ್ PUC ಬೇರೆ ಬೇರೆ ಕಾಲೇಜಿಂದ ಬಂದು ಒಟ್ಟು ಸ್ಟ್ರೆಂತ್ 125ಕ್ಕೆ ಹೋಯ್ತು. 125ರಲ್ಲಿ 125 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದುವುದರ ಮೂಲಕ ಒಂದು ವಿಶಿಷ್ಟ ಸಾಧನೆ, ಪ್ರಥಮ ಬ್ಯಾಚ್. ಹಾಗೆ ಕಾಮರ್ಸ್ ಅಲ್ಲಿ ವಿದ್ಯಾರ್ಥಿನಿ ರಾಜ್ಯಕ್ಕೆ 9ನೇ ರ್ಯಾಂಕ್. ಇದು ಆಲ್ವೇಸ್ ನಮ್ಮ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರುವವರೆಗೆ ಇದನ್ನು ನೆನ್ಪಿಟ್ಕೊಳ್ಳುವಂತಹ ಒಂದು ವಿಶೇಷ ಸಾಧನೆ ಅಂತ ಹೇಳ್ಬೋದು. ಈ ಸಾಧನೆಗೆ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಇರುವಂತಹದ್ದು ನಮ್ಮ ಬೋಧಕ ಸಿಬ್ಬಂದಿ ವರ್ಗದವರು. ಅವರ ಸತತ 2 ವರ್ಷಗಳ ಪರಿಶ್ರಮ ಅನ್ನುವಂತಹದ್ದು ಇಲ್ಲಿ ಅದರ ರಿಸಲ್ಟ್ ನೋಡಬಹುದು. ಆದ್ರಿಂದ ಎಲ್ಲ ಬೋಧಕ ಸಿಬ್ಬಂದಿಗಳಿಗೆ, ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ವಿದ್ಯಾಸಂಸ್ಥೆ ಮೇಲೆ ಭರವಸೆ ಇಟ್ಟು ಪೋಷಕರು ವಿದ್ಯಾರ್ಥಿಗಳನ್ನ ಇಲ್ಲಿ ಕಳಿಸಿದ್ದಾರೆ. ಈಗಾಗಲೇ ಕೆಲವೊಂದು 3-4 ವಿದ್ಯಾರ್ಥಿಗಳ ಸಾಧನೆಯನ್ನ ನಮ್ಮ ಚೇರ್ಮನ್ ಡಾಕ್ಟರ್ ರಮೇಶ್ ಶೆಟ್ಟರು ಹೇಳಿದ್ರು. ಒಂದು 49% ತೆಗೆದಿರೋ ವಿದ್ಯಾರ್ಥಿ SSLCಯಲ್ಲಿ PUC ಅದು 85ರ ಮೇಲೆ ಹೋಗ್ತಿದೆ ಅಂತ ಹೇಳಿದ್ರೆ ಅದು ಸಾಧಾರಣ ಒಂದು ಸಾಧನೆ ಅಲ್ಲ. ಅದನ್ನು ಖಂಡಿತ ಇದರಲ್ಲಿ ವಿದ್ಯಾರ್ಥಿಗಳ ಪರಿಶ್ರಮ, ಅದ್ರ ಜೊತೆಗೆ ನಮ್ಮ ಶಿಕ್ಷಕರ ಪರಿಶ್ರಮ ಮತ್ತು ಪೋಷಕರು ಇಟ್ಟಿರುವಂತಹ ಭರವಸೆಯನ್ನ ನಾವು ಖಂಡಿತ ಈಡೇರಿಸಿದ್ದೇವೆ ಅನ್ನುವಂಥದ್ರಲ್ಲಿ ಯಾವುದೇ 2 ಮಾತಿಲ್ಲ. ಆದ್ರಿಂದ ಇದರಿಂದಾಗಿ ನಮ್ಮ ಸಂಸ್ಥೆಯ ಮೇಲೆ ಇನ್ನೂ ನಿರೀಕ್ಷೆ ಅನ್ನುವಂಥದ್ದು ಸಮಾಜಕ್ಕೆ ಇನ್ನೂ ಹೆಚ್ಚಿದೆ. ಆದ್ರಿಂದ ಮುಂದಿನ ವರ್ಷದಲ್ಲೂ ಕೂಡ ನಮ್ಮ ಈ ಭಾಗದಲ್ಲಿ
ಎಲ್ಲಾ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟು ನಮ್ಮ ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾರೆ. ಇನ್ನು ಉತ್ತಮ ರಿಸಲ್ಟ್ ಅನ್ನ ಇನ್ನು ಮುಂದಿನ ವರ್ಷದಲ್ಲೂ ನಮ್ಮ ಸಂಸ್ಥೆಯಿಂದ ನೀವು ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಅವರ ವಿದ್ಯಾರ್ಥಿ ಜೀವನ ಯಶಸ್ಸಿನಿಂದ ಕೂಡಿರಲಿ ಅನ್ನುವಂಥದ್ದನ್ನ ಹಾರೈಸ್ತೇನೆ. ಬಂದಿದೆ, ನಾವೇನ್ ನಿರೀಕ್ಷೆ ಮಾಡಿದ್ದೇವೆ, ಯಾಕಂತ ಹೇಳಿದ್ರೆ ತುಂಬಾ ನಿರೀಕ್ಷೆ ಇಟ್ಕೊಂಡವರಲ್ಲ ನಾವು. ಯಾಕಂದ್ರೆ ಆ ಮಕ್ಕಳ SSLC ಫಲಿತಾಂಶ ಎಷ್ಟು ಅನ್ನೋದು ನಾವು ನೋಡಿದ್ದೇವೆ. ಸೊ ಹಾಗಾಗಿ ತುಂಬಾ ನಿರೀಕ್ಷೆ ಇಟ್ಕೊಳ್ಳಿಲ್ಲ ನಾವು. ರಿಸಲ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಲ್ಲ. ಆ ಮಕ್ಕಳ ಹಿಂದೆ ನಿರಂತರವಾಗಿ ಶ್ರಮವನ್ನು ಹಾಕಿದ್ದೇವೆ. ನಮ್ಮ ಟೀಚರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ನಾವು ಅವರ ಹಿಂದೆ ನಿಂತು ನಿರಂತರವಾಗಿ ಶ್ರಮವನ್ನು ಹಾಕಿದ್ದೇವೆ. ನಮ್ಗೆ ಅವ್ರು ಎಷ್ಟು ಪರ್ಸೆಂಟೇಜ್ ತಗೊಂಡ್ರು ಕೂಡ ಅದು ಅತಿ ಹೆಚ್ಚು. 49% ತೆಗೆದಿರೋ ವಿದ್ಯಾರ್ಥಿ ಅವನು ಎಷ್ಟು ತೆಗೆದ್ರು ಹೆಚ್ಚೆ. ಆದ್ರೆ ನಾವು ಅವನ ಹಿಂದೆ ನಿರಂತರ ಪ್ರಯತ್ನವನ್ನ ಹಾಕಿ ಅವನು ಇವತ್ತು 88, ಹಾಗೆ ಇವಳು 84 ತೆಗೆದಿರೋಳು 98.7%. ನಮ್ಮಲ್ಲಿ ಆ ತರದ ನಿರೀಕ್ಷೆಗಳೇ ಇರ್ಲಿಲ್ಲ. ಇಷ್ಟೊಳ್ಳೆ ರಿಸಲ್ಟ್ ಬರ್ತದೆ ಅನ್ನೋ ನಿರೀಕ್ಷೆಗಳೇ ಇಲ್ಲ. ನಮ್ಮ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ನ ಎಫರ್ಟ್ ಇಂದಾಗಿ ಪ್ರಥಮ ಬ್ಯಾಚ್ ನಲ್ಲೇ 100% ರಿಸಲ್ಟ್ ಬಂದಿದೆ. ಮತ್ತೆ ಡ್ರಾಸ್ಟಿಕ್ ಚೇಂಜಸ್ SSLC ಫಲಿತಾಂಶಕ್ಕೂ PUC ಫಲಿತಾಂಶಕ್ಕೂ ನೋಡಿದಾಗ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ. ನಮ್ಮ ಪಾಲಕರು ತುಂಬಾ ಹೆಮ್ಮೆ ಪಟ್ಟಿದ್ದಾರೆ. ನಿನ್ನೆ ರಾತ್ರಿಯಿಂದ ಬೇರೆ ಬೇರೆ ಊರುಗಳಿಂದ ಹಾಸ್ಟೆಲ್ ಅಲ್ಲಿರೋ ವಿದ್ಯಾರ್ಥಿಗಳೆಲ್ಲ ಬಹಳ ಹೆಮ್ಮೆ ಪಟ್ಟಿದ್ದಾರೆ. ನಾವು ಎಷ್ಟು ಲಕ್ಷ ಕೊಟ್ಟು ಫೀಸ್ ಕೊಟ್ಟು ಪೇ ಮಾಡಿದ್ರು ಕೂಡ ಈ ತರದ ಡ್ರಾಸ್ಟಿಕ್ ಚೇಂಜಸ್ ಆಗ್ಲಿಲ್ಲ. ಅವರ ಮಾತುಗಳಲ್ಲಿ ಅವರ ಮನಸ್ಸಿನಲ್ಲಿರುವಂತ ಭಾವನೆಗಳನ್ನೆಲ್ಲ ಕೇಳಿ ನಮ್ಮ ಟೀಚರ್ಸ್ ಮ್ಯಾನೇಜ್ಮೆಂಟ್ ಹಾಕಿರೋ ಎಫರ್ಟಿಗೆ ಒಂದು ಸಾರ್ಥಕತೆ ಬಂತು ಅಂತ ನಾವು ಭಾವಿಸ್ತೇವೆ. ಮುಂದಿನ ವರ್ಷ ಆದ್ರೆ ನಮ್ಮ ರಿಸಲ್ಟ್ ಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂತ ಹೇಳಿದ್ರೆ SSLC ಅಲ್ಲಿ ಒಳ್ಳೆ ಅಂಕ ಗಳಿಸಿರೋ ವಿದ್ಯಾರ್ಥಿಗಳು ಒಂದಿಷ್ಟು ನಮ್ಮಲ್ಲಿ ಇದ್ದಾರೆ. ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ನೆಕ್ಸ್ಟ್ ಇಯರ್ಗೆ. ಈ ವರ್ಷದ ರಿಸಲ್ಟ್ ಅಲ್ಲಿ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಸಲ್ಟ್ ಬಂದಿದೆ. ನಮ್ಮ ವಿದ್ಯಾರ್ಥಿಗಳ ಟೀಚರ್ಸ್ ನ ಎಫರ್ಟ್ ಸರಿಯಾಗಿರೋ ರಿಸಲ್ಟ್ ಬಂದಿದೆ. ಸರ್ PUC ನೀವು ಆರಂಭ ಮಾಡೋದು ಕಾಲೇಜ್ ಅಂತ ಆರಂಭವಾಗುವಾಗ್ಲೇ ನಮ್ಗೆ ಪರ್ಮಿಷನ್ ಆಗಿ ಎಲ್ಲ ಬರುವಾಗ್ಲೇ ಜೂನ್ ಎಂಡ್ ಜುಲೈ ಆಗಿತ್ತು. ಈ ಜುಲೈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು PUC ಗೆ ಬೇರೆ ಬೇರೆ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗಿತ್ತು. ಆವಾಗ ನಮ್ಗೆ ಈ ಕನ್ನಡ ಮೀಡಿಯಂ ಮತ್ತೆ ಸ್ವಲ್ಪ ಪುವರ್ ಯಾರಿಗೆ ಪ್ರೈವೇಟ್ ಕಾಲೇಜಿಗೆ ಸೇರ್ಸ್ಲಿಕ್ಕೆ ಆಗಲ್ಲ ಆ ತರದ ಒಂದಿಷ್ಟು 8-9 ವಿದ್ಯಾರ್ಥಿಗಳನ್ನ ನಾವೇ ಹುಡುಕಿ ಅವರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮಲ್ಲಿ ನಾವು ಅಡ್ಮಿಷನ್ ಮಾಡ್ಕೊಂಡ್ವಿ. ಯಾಕಂತ ಹೇಳಿದ್ರೆ ಜುಲೈ ಆಗಸ್ಟ್ ಅಂತ ಹೇಳಿದ್ರೆ ಬೇರೆ ಎಲ್ಲಾ ಕಾಲೇಜ್ಗಳು ಆರಂಭವಾಗಿರುವುದರಿಂದ PUC ಅಡ್ಮಿಷನ್ ಗೋಸ್ಕರ ಕಾಯ್ತಿರೋ ವಿದ್ಯಾರ್ಥಿಗಳು ಯಾರು ಇರ್ಲಿಲ್ಲ. ಅಲ್ಲಿ ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಒಂದು 11 ವಿದ್ಯಾರ್ಥಿಗಳನ್ನ ನಾವು ಪ್ರಪ್ರಥಮವಾಗಿ ಸೇರಿಸ್ಕೊಂಡ್ವಿ. ಆಮೇಲೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್ ನಮ್ಮ ಚೇರ್ಮನ್ ಆಗಿರೋ ಡಾಕ್ಟರ್ ರಮೇಶ್ ಶೆಟ್ಟಿ ಸರ್ ಅವರ ಗುಡ್ ವಿಲ್ ಹಾಗೂ ನಮ್ಮಲ್ಲಿರುವಂತಹ ಕ್ವಾಲಿಟಿ ಟೀಚರ್ಸ್, ಈ ರಾಜ್ಯದ ಪ್ರತಿಷ್ಠಿತ PU ಕಾಲೇಜುಗಳಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂತ ನಮ್ಮ ಕ್ವಾಲಿಟಿ ಟೀಚರ್ಸ್ ಎಫರ್ಟ್ ನೋಡಿ, ಮತ್ತೆ ಪೇರೆಂಟ್ಸ್ ಫೀಡ್ಬ್ಯಾಕ್. ಇವತ್ತು ಒಂದು ಮಗುವನ್ನ ಒಂದು ಕಾಲೇಜಿಗೆ ಪೇರೆಂಟ್ಸ್ ಅಡ್ಮಿಷನ್ ಮಾಡಿದ್ರೆ ಆ ಮಗುವಿನ ಬದಲಾವಣೆಗಳನ್ನ ನೋಡಿ ಅವರ ರಿಲೇಟಿವ್ಸ್ ಜೊತೆ ಅವರ ಫ್ರೆಂಡ್ಸ್ ಜೊತೆ ಅವರು ಹಂಚಿಕೊಂಡಿರೋ ಒಳ್ಳೆ ಮಾತುಗಳಿಂದಾಗಿ ನಮ್ಮಲ್ಲಿ ಸೆಕೆಂಡ್ PUC ಗೆ ಸುಮಾರು 100ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಕಾಲೇಜಿಂದ ಬಂತು. ಆ 100ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳ ಒಳ್ಳೆಯ ಫೀಡ್ಬ್ಯಾಕ್ ಗಳನ್ನ ಕೇಳಿ ಫಸ್ಟ್ PUC ಗೆ ಸುಮಾರು ಒಂದು 600ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ. ಮುಂದಿನ ವರ್ಷಕ್ಕೂ ಕೂಡ ನಮ್ಮ ಅಡ್ಮಿಷನ್ ಈಗಾಗಲೇ ಬರದಿಂದ ಸಾಕ್ತಾ ಇದೆ. ನಿಮ್ಮೆಲ್ಲರ ದಯ ಆಶೀರ್ವಾದದಿಂದ ಆದಷ್ಟು ಬೇಗ ನಮ್ಮ ಅಡ್ಮಿಷನ್ ಕೂಡ ಕ್ಲೋಸ್ ಆಗ್ತದೆ. ಸೊ ಹಾಗಾಗಿ ಮುಂದಿನ ವರ್ಷನೂ ಕೂಡ ನಾವು ರಾಜ್ಯ ಮಟ್ಟದ ಒಂದು ರ್ಯಾಂಕಿಂಗ್ ಪಡಿತೇವೆ ಎಂಬ ವಿಶ್ವಾಸ ಇದೆ. ಆ ಸಂದರ್ಭದಲ್ಲೂ ಕೂಡ ತಮ್ಮನ್ನ ಕರೀತೇವೆ. ನೀವು ನಿರಂತರವಾಗಿ ನಮ್ಮ ಸಂಸ್ಥೆಯಿಂದ ಬೆನ್ನೆಲುಬಾಗಿ ನಿಂತಿದ್ದೀರಿ. ನಿಮ್ಮೆಲ್ಲರ ಬೆಂಬಲ ನಮ್ಮ ಮೇಲೆ ಇರ್ಲಿ. ಅದೇ ತರ ಈ ತರ ಸಾಧನೆ ಮಾಡಿರುವಂತ ವಿದ್ಯಾರ್ಥಿಗಳ ಮೇಲೂ ಕೂಡ ಮಾಧ್ಯಮದವರ ಬೆಂಬಲ ಇರ್ಲಿ. ಇಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರೋತ್ಸಾಹ ಕೊಡುವ ಕೆಲಸ ನಿಮ್ಮಿಂದ ಆಗಲಿ ಅಂತ ಹಾರೈಸ್ತೀವಿ. PUC ಪರೀಕ್ಷಾ ಫಲಿತಾಂಶದಲ್ಲಿ ಉತ್ತಮ ಸಾಧನೆಗೈದಿರುವ ಎಲ್ಲ ವಿದ್ಯಾರ್ಥಿಗಳನ್ನ ಪ್ರಪ್ರಥಮವಾಗಿ ಅಭಿನಂದಿಸುತ್ತಾ ಇವತ್ತು ಸುಜ್ಞಾನ್ PU ಕಾಲೇಜಿನ ಪ್ರಥಮ ಬ್ಯಾಚಿನ PUC ಫಲಿತಾಂಶ ಇವತ್ತು ನಾವೆಲ್ಲರೂ ಕೂಡ ಪಡೆದಿದ್ದೇವೆ. ಈ ಫಲಿತಾಂಶದಲ್ಲಿ ಅನೇಕ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿರುವುದು ಪೋಷಕರಿಗೂ ಮತ್ತೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಆಡಳಿತ ಮಂಡಳಿಗೂ ಬಹಳ ಸಂತೋಷ ತಂದಿದೆ. ತಮ್ಗೆಲ್ರಿಗೂ ತಿಳಿದಿರುವ ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಈಗಾಗಲೇ ಹೇಳಿದ್ದಾರೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಅವರು ಹೇಳಿರುವ ಹಾಗೆ SSLCಯಲ್ಲಿ ಸಾಧಾರಣ ಫಲಿತಾಂಶವನ್ನ ನೀಡಿರುವ ಕೆಲವು ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಪ್ರಾರಂಭವಾದ ಸುಜ್ಞಾನ್ PU ಕಾಲೇಜ್ ಕೇವಲ 11 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸುಜ್ಞಾನ್ PU ಕಾಲೇಜ್ ಇವತ್ತು ದ್ವಿತೀಯ PUC ಫಲಿತಾಂಶದಲ್ಲಿ ಅಪ್ರತಿಮ ಸಾಧನೆ ಅಂದ್ರೆ ಅವರ SSLC ರಿಸಲ್ಟ್ ಗೆ ಕಂಪೇರ್ ಮಾಡಿದ್ರೆ PUC ರಿಸಲ್ಟ್ ನಲ್ಲಿ ಗಣನೀಯ ಏರಿಕೆ ಕಂಡಿರುವುದು ನಮ್ಮ ಬೋಧಕ ಸಿಬ್ಬಂದಿ ವರ್ಗದವರಿಗೆ ಮತ್ತೆ ನಮ್ಮ ಪೋಷಕರಿಗೆ ತುಂಬಾ ಸಂತೋಷ ಕೊಟ್ಟಿರುವ ವಿಷಯ ಅಂತ ಹೇಳಿಕ್ಕೆ ಬಹಳ ಸಂತೋಷ ಪಡ್ತೇನೆ. ನಮ್ಮ ಒಟ್ಟು 125 ವಿದ್ಯಾರ್ಥಿಗಳಲ್ಲಿ
SSLC ಯಲ್ಲಿ 95% ಎಬೋ ಸ್ಕೋರ್ ಮಾಡಿರುವ ವಿದ್ಯಾರ್ಥಿಗಳಿದ್ದದ್ದು ಕೇವಲ 9 ವಿದ್ಯಾರ್ಥಿಗಳು ಮಾತ್ರ. ಆದ್ರೆ ಈಗ ದ್ವಿತೀಯ PUC ಯ ಫಲಿತಾಂಶ ಬಂದಾಗ ಸುಜ್ಞಾನ್ PU ಕಾಲೇಜಿನಿಂದ 95% ಎಬೋ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 22. ಸೊ ಇದು ಎಲ್ರಿಗೂ ಕೂಡ ಖುಷಿ ಕೊಡುವಂತ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಸೈನ್ಸ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ಸಮೇದ್, ಅವನು 587 ಅಂಕವನ್ನ ಪಡೆದಿದ್ದಾನೆ. ಅವನು ಕನ್ನಡ ಮೀಡಿಯಂ ನಲ್ಲಿ ಕಲ್ತಿರುವ ವಿದ್ಯಾರ್ಥಿ, ಕನ್ನಡ ಮೀಡಿಯಂ ನಲ್ಲಿ 95% ಅನ್ನು ಪಡೆದಿರುವ ವಿದ್ಯಾರ್ಥಿ. ಇವತ್ತು ನಮ್ಮ ಸುಜ್ಞಾನ್ PU ಕಾಲೇಜಿನಲ್ಲಿ ಸೈನ್ಸ್ ಅನ್ನ ತೆಗೆದುಕೊಂಡು 97.83 ಅಂಕ ಗಳಿಸಿದ್ದಾನೆ. ಅವನ ಫಿಸಿಕ್ಸ್ ನಲ್ಲಿ 100 ಮಾರ್ಕ್ಸ್ ಅನ್ನ ತೆಗೆದಿದ್ದಾನೆ, ಮ್ಯಾಥಮೆಟಿಕ್ಸ್ ನಲ್ಲಿ 100 ಮಾರ್ಕ್ಸ್ ಅನ್ನ ತೆಗೆದಿದ್ದಾನೆ, ಬಯಾಲಜಿಯಲ್ಲಿ 99 ಮಾರ್ಕ್ಸ್ ಅನ್ನ ಗಳಿಸಿದ್ದಾನೆ, ಕೆಮಿಸ್ಟ್ರಿಯಲ್ಲಿ 96, ಇಂಗ್ಲಿಷ್ ನಲ್ಲಿ 93, ಕನ್ನಡದಲ್ಲಿ 99 ಅಂಕವನ್ನ ಗಳಿಸಿ ಉತ್ತಮ ಸಾಧನೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಇಷ್ಟಪಡ್ತೇನೆ. ಗಣನೀಯ ಅಂಕ ಏರಿಕೆ ಆಗಿರುವವರ ಹೆಸರುಗಳನ್ನ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅದರಲ್ಲಿ ಭರತ್ ಕುಮಾರ್ ಅನ್ನೋ ವಿದ್ಯಾರ್ಥಿ SSLC ಯಲ್ಲಿ 75 ಅಂಕಗಳನ್ನ ಗಳಿಸಿ ಇವತ್ತು PUC ಯಲ್ಲಿ 93.5% ಅನ್ನ ಪಡೆದಿದ್ದಾನೆ. ಸೊ ಇದೆಲ್ಲದೂ ಕೂಡ ಏನನ್ನ ಸೂಚಿಸ್ತದೆ ಕೇಳಿದ್ರೆ, ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಮನಸ್ಸು ಮಾಡಿದ್ರೆ ರಿಸಲ್ಟ್ ಅನ್ನೋದು ಯಾವ ಲೆವೆಲ್ಗೂ ಕೂಡ ಕನ್ವರ್ಷನ್ ಆಗ್ಬಹುದು ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಇದೇ ರೀತಿಯ ಅಂಕಗಳನ್ನ ಪಡೆದಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನ ಹೇಳ್ತಾ, ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಪಡೆದಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಸುಜ್ಞಾನ್ PU ಕಾಲೇಜಲ್ಲಿ ಓದ್ತಾ ಇದ್ದೆ. ನನಗೆ 592 ಪಾಯಿಂಟ್ ಸಿಕ್ಕಿದೆ. ನನಗೆ ಇಲ್ಲಿನ ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡಿ ಮತ್ತು ಮ್ಯಾನೇಜ್ಮೆಂಟಿಂದ ಒಳ್ಳೆ ಟೀಚರ್ಸನ್ನು ಹಾಕಿ ನಂಗೆ ಇಷ್ಟೊಳ್ಳೆ ಅಂಕ ಸಿಕ್ಕಿದೆ. ಹಾಗೆ ಅಕಾಡೆಮಿಕ್ ಪ್ಲ್ಯಾನಿಂಗು ತುಂಬ ಚೆನ್ನಾಗಿದೆ. ಆಮೇಲೆ ನಮಗೆ ರಿಪಿಟೇಷನ್ ಎಕ್ಸಾಮ್ ಮಾಡಿ ನಮಗೆಲ್ಲರೂ ಒಂದೊಂದು ಮಿಸ್ಟೇಕ್ಸ್ ಎಲ್ಲ ಇದ್ದರೆ ಇಂಡಿವಿಜುವಲಾಗಿ ಕರೆಸಿ ಆಮೇಲೆ ಅದನ್ನೆಲ್ಲ ಕರೆಕ್ಟ್ ಮಾಡಿ ಹೇಳಿ ಯಾವುದೆಲ್ಲ ಕರೆಕ್ಷನ್ಸ್ ಇತ್ತು ಅದನ್ನೆಲ್ಲ ಮಾಡಿಸಿ ಇಷ್ಟೊಳ್ಳೆ ಅಂಕನ ತಂದಿದ್ದಾರೆ. ನಾ 84ಇಂದ ಇಲ್ಲಿಗೆ 98.7ಗೆ ಜಂಪ್ ಅಪ್ ಕಾರಣನೇ ನಮ್ಮ ಟೀಚರ್ಸ್ ಎಲ್ಲ. ಹಾಗೆ ಒಳ್ಳೆ ಟೀಚ್ ಮಾಡ್ತಿದ್ದಾರೆ. ನೈಟೆಲ್ಲ ಕಾಲ್ ಮಾಡಿ ನನಗೆ ಓದಿದ್ಯಾ, ಆಮೇಲೆ ಮೆಟೀರಿಯಲ್ಸ್ ಎಲ್ಲ ಕಳಿಸ್ತಿದ್ದಾರೆ. ಆಮೇಲೆ ನನಗಿಂತ ಜಾಸ್ತಿ ಅವರಿಂದ ಎಫರ್ಟ್ ಜಾಸ್ತಿ ಇದೆ. ಥ್ಯಾಂಕ್ ಮುಂದೆ ನನಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಂತ ತುಂಬ ಆಸೆ ಇದೆ. ನಾನು ಆಗ್ತೀನಿ ಅಂತ ನಂಗೆ ನಂಬಿಕೆ ಇದೆ. ಈ ಪ್ರಥಮ ಬ್ಯಾಚ್ PUC ಫಲಿತಾಂಶ ನನ್ನ ಹೆಸರು ಸಮೇತ್. ನಾನು 10th ಅನ್ನೋ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಮುಗಿಸಿ ಬಂದು ಸೈನ್ಸಿಗೆ ಈ ಕಾಲೇಜಿಗೆ ಸೇರಿಕೊಂಡೆ. ಇಲ್ಲಿ ತುಂಬಾ ಇದೆ ಅಂತ ನಾನು ತರಬೇತಿ ತಗೊಂಡು ಈಗ ತಾನೇ ಆದ ಪರೀಕ್ಷೆಯಲ್ಲಿ 97.83% ತೆಗೆದಿದ್ದೇನೆ. ಇಲ್ಲಿ ಸ್ಟಾಫ್ ಕೂಡ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಟೆಸ್ಟ್ ಕೊಡೋದಾಗಲಿ, ಟೆಸ್ಟ್ನ ಅಲ್ಲೇ ನಮ್ಮ ಮುಂದೆ ಚೆಕ್ ಮಾಡಿ ಏನೇನು ಮಿಸ್ಟೇಕ್ ಮಾಡ್ತಿದೆ ಅನ್ನೋದು ಹೇಳೋದಾಗಲಿ, ಹಾಗೆ ಒಂದೆರಡು ಪ್ರಿಪ್ರೇಟರಿನ ಎಕ್ಸಾಮ್ ಕೂಡ ಮಾಡಿದರು. ಹಾಗಾಗಿ ನನಗೆ ಉತ್ತಮ ರೀತಿಯ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಸರ್ ರಾಘವೇಂದ್ರ ಅಂತ. ನಾನು ಚಿಕ್ಕಮಗಳೂರು ಕಾಲೇಜಲ್ಲಿ ಜೂನಿಯರ್ ಕಾಲೇಜ್ ಕನ್ನಡ ಮೀಡಿಯಮಲ್ಲಿ ಓದಿದ್ದೆ. ಅದಾದಮೇಲೆ SSLCಯಲ್ಲಿ ನಂದು 51.52 ಬಂತು. ಅದಾದಮೇಲೆ ಸುಜ್ಞಾನ್ ಕಾಲೇಜಿಗೆ ಬಂದೆ ಫಸ್ಟ್ ಇಯರಿಗೆ. ಅದಾದಮೇಲೆ 78 ಫಸ್ಟ್ ಇಯರ್. ಸೆಕೆಂಡ್ ಇಯರು ಒಳ್ಳೆ ಕೋಚಿಂಗ್ ಕೊಟ್ಟು ಈಗ ಎಕ್ಸಾಮಲ್ಲಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಈಗ 89.67 ಬರ್ಸಿದ್ದಾರೆ. ಒಳ್ಳೆ ರೀತಿ ಕೋಚಿಂಗ್ ಕೊಟ್ಟಿದ್ದಾರೆ ಟೀಚರ್ಸ್ ಎಲ್ಲ. ನೈಟ್ 8 ಗಂಟೆವರೆಗೂ ಸ್ಟಡಿ ಅವರ್ಸಲ್ಲಿ ಇದ್ದು ಮಿಡ್ ನೈಟ್ ಎಲ್ಲ ಸ್ಟಡಿ ಅವರ್ಸಲ್ಲಿ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಟೀಚರ್ಸು.
ಡಿಸ್ಟಿಕ್ಕಿಂದ ಇಲ್ಲಿಗೆ ಬಂದಿದ್ದು. ನಂದು SSLCಯಲ್ಲಿ 77% ಬಂದಿತ್ತು. ನಾನು ಸೆಕೆಂಡ್ PUC ಡೈರೆಕ್ಟ್ ಸುಜ್ಞಾನ್ PU ಕಾಲೇಜಿಗೆ ಅಡ್ಮಿಷನ್ ಆಗಿದ್ದು. ನಂದು ಇವಾಗ ಆಗಲೇ ಬರ್ತಿರೋ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 95.83% ಬಂದಿದೆ. ನನಗೆ ಈ ಥರ ಅಪ್ರಾಕ್ಸಿಮೇಟ್ಲಿ 20% ಇನ್ಕ್ರೀಸ್ ಮಾಡಿರೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅದರ ಎಲ್ಲ ಕ್ರೆಡಿಟ್ ನಾನು ಸುಜ್ಞಾನ್ ಎಜುಕೇಷನಲ್ ಟ್ರಸ್ಟಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಫಸ್ಟ್ PU ಕೋಚಿಂಗ್ ಸಿಗದೆ ಇಲ್ಲಿ ಸೆಕೆಂಡ್ PUCಲಿ ಕ್ರ್ಯಾಶ್ ಕೋರ್ಸಲ್ಲಾಗಲಿ ಮತ್ತು ಜೂನಿಂದ ಡಿಸೆಂಬರ್ವರೆಗೂ ಕಾಂಪಿಟೇಟಿವ್ ಕೋಚಿಂಗ್ ಕೊಡೋದಾಗಲಿ ಮತ್ತು ಜನವರಿಲಿ ಅವರು ಪ್ರಾಕ್ಟಿಕಲ್ ಸಿಲೆಬಸ್ ಕಂಪ್ಲೀಟ್ ಮಾಡೋದಾಗಲಿ, ಅದ್ರ ಜೊತೆ JEE ಮಾಕ್ ಟೆಸ್ಟ್ ಕೊಡೋದಾಗಲಿ, JEE ನೀಟ್ ಕೋಚಿಂಗ್ ಕೊಡೋದಾಗಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಿಂದ ನಾನು ನೀಟ್ ಆಸ್ಪಿರೆಂಟಾಗಿ JEEಲಿ ಒಳ್ಳೆ ಪರ್ಸೆಂಟೇಜ್ ತೆಗೆದಿದ್ದೀನಿ. ನನಗೆ ನೀಟಲ್ಲೂ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಆಸೆ ಇದೆ. ನಾನು MBBS ಮಾಡಬೇಕು ಅಂತ ಆಸೆ ಇಟ್ಟಿದ್ದೀನಿ. ಅದಕ್ಕೋಸ್ಕರ ಸುಜ್ಞಾನ್ ಎಜುಕೇಷನಲ್ ಟ್ರಸ್ಟ್ ನನಗೆ ಒಳ್ಳೆ ವೇ ಆಗಿದೆ ಅಂತ ನಾನು ತುಂಬ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಂದು ಫಸ್ಟ್ PU ಗೌರ್ಮೆಂಟಲ್ ಕಾಲೇಜಿಂದ ಸೆಕೆಂಡ್ PUCಗೆ ಬಂದು ತುಂಬ ಹೆಲ್ಪ್ ಆಗಿದೆ. ನಾನು ಸುಜ್ಞಾನ್ ಎಜುಕೇಷನಲ್ ಟ್ರಸ್ಟ್ನ ಚೂಸ್ ಮಾಡಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ ಅಂತ ನಾನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.